ನವರಾತ್ರಿಯ 3ನೇ ದಿನವು ಮಾ ಚಂದ್ರಘಂಟಾಗೆ ಸಮರ್ಪಿತವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ, ಮಾತಾ ಚಂದ್ರಘಂಟಾವನ್ನು ಪೂಜಿಸುವ ಮತ್ತು ಪೂಜಿಸುವವರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡಲಾಗುತ್ತದೆ ಎಂದು ನಂಬಲಾಗಿದೆ. ಮಾತೆ ದುರ್ಗೆಯ ಶಾಂತಿಯುತ ರೂಪವನ್ನು ಈ ರೂಪದಲ್ಲಿ ಕಾಣಬಹುದು. ಆಕೆಯ ಹಣೆಯ ಮೇಲೆ ಗಂಟೆಯಾಕಾರದ ಅರ್ಧಚಂದ್ರಾಕಾರವಿರುವುದರಿಂದ ಆಕೆಯನ್ನು ಚಂದ್ರಘಂಟಾ ಎಂದು ಕರೆಯುತ್ತಾರೆ. ಆಕೆಯ ದೇಹವು ಚಿನ್ನದಂತೆ ಪ್ರಕಾಶಮಾನವಾಗಿದೆ ಮತ್ತು ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಅವಳು 10 ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ಪ್ರತಿಯೊಂದು ಕೈಯು ವಿವಿಧ ಯುದ್ಧಾಯುಧಗಳಿಂದ ಅಲಂಕರಿಸಲ್ಪಟ್ಟಿದೆ. ತನ್ನ ಎಡಭಾಗದ ಕಡೆಗೆ, ಅವಳು ತನ್ನ 4 ಕೈಗಳಲ್ಲಿ ಗದಾ, ಕತ್ತಿ, ತ್ರಿಶೂಲ ಮತ್ತು ಕಮಂಡಲವನ್ನು ಹೊಂದಿದ್ದಾಳೆ ಮತ್ತು 5ನೇಯದು ತನ್ನ ಭಕ್ತರನ್ನು ಆಶೀರ್ವದಿಸಲು ಏರಿದೆ. ಅವಳ ಬಲಭಾಗದಲ್ಲಿ, ಅವಳು ಬಾಣ, ಬಿಲ್ಲು, ಜಪಮಾಲೆಯನ್ನು ಹೊಂದಿದ್ದಾಳೆ ಮತ್ತು 10ನೇ ಕೈಯನ್ನು ಅವಳ ಆರಾಧಕರಿಗೆ ನಿರ್ಭಯತೆಯನ್ನು ನೀಡುವ ರೀತಿಯಲ್ಲಿ ಇರಿಸಲಾಗಿದೆ. ಮಾತಾ ಚಂದ್ರಘಂಟಾದ ಬೀಜ ಮಂತ್ರವು ಐಂ ಶ್ರೀ ಶಕ್ತ್ಯೈ ನಮಃ ಆಗಿದೆ. ಭಕ್ತರು ಮಾ ಚಂದ್ರಘಂಟದ ಬೀಜ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಚಂದ್ರಘಂಟಾ ದೇವಿಯು ರಾಕ್ಷಸರನ್ನು ಕೊಲ್ಲಲು ಅವತರಿಸಿದನು. ಬ್ರಹ್ಮ, ವಿಷ್ಣು ಮತ್ತು ಮಹೇಶರಿಂದ ಆಶೀರ್ವಾದ ಪಡೆದಳು. ಕೈಯಲ್ಲಿ ಖಡ್ಗ, ತ್ರಿಶೂಲ, ಬಿಲ್ಲು ಮತ್ತು ಗದೆ ಹಿಡಿದಿದ್ದಾಳೆ. ಅವಳ ಹಣೆಯ ಮೇಲೆ ಅರ್ಧಚಂದ್ರನು ಗಂಟೆಯ ಆಕಾರದಲ್ಲಿ ಕುಳಿತಿದ್ದಾನೆ. ಅದೃಷ್ಟವನ್ನು ಒದಗಿಸುವ ಮತ್ತು ಮಾತೆ ಶೈಲಪುತ್ರಿಯ ಆಳ್ವಿಕೆಯಲ್ಲಿರುವ ಚಂದ್ರನ ಕೆಟ್ಟ ಪರಿಣಾಮವನ್ನು ತೆಗೆದುಹಾಕಲು ಆದಿ ಶಕ್ತಿಯ ಈ ರೂಪವನ್ನು ಪ್ರಾರ್ಥಿಸಬೇಕು. ಹಿಂದೂ ಪುರಾಣಗಳ ಪ್ರಕಾರ, ಶುಕ್ರನನ್ನು ಚಂದ್ರಘಂಟಾ ದೇವಿಯು ಆಳುತ್ತಾಳೆ. ಹಣ್ಣುಗಳು ಮತ್ತು ಕೇಸರಿ ಹಾಲಿನ ಸಿಹಿತಿಂಡಿಗಳು ಅಥವಾ ಖೀರ್ ಅನ್ನು ಪ್ರಸಾದವಾಗಿ ನೀಡಬೇಕು. ಮಾತೆ ಚಂದ್ರಘಂಟಾ ಪೂಜೆಯ ಸಮಯದಲ್ಲಿ ಬಿಳಿ, ಕಂದು ಅಥವಾ ಚಿನ್ನದ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಭಕ್ತರು ಈ ದಿನ ಹಾಲಿನಿಂದ ಮಾಡಿದ ಸಿಹಿತಿಂಡಿಗಳನ್ನು ಅರ್ಪಿಸಬಹುದು. ಜೇನು ಕೂಡ ತಾಯಿಗೆ ಪ್ರಿಯವಾಗಿದೆ ಎಂದು ನಂಬಲಾಗಿದೆ.